ಕನಕದುರ್ಗಮ್ಮ ದೇವಿಯ ಮೇಲೆ ಕಾಲಿಟ್ಟಿದ್ದಾರೆ ಪೊರ್ಕಿ ಫ್ಯಾನ್ಸ್. ಹಾರ ಹಾಕೋದಕ್ಕೆ ಹೋಗಿ ದೇವಿಯ ಮೇಲೆ ಕಾಲಿಟ್ಟು ಫ್ಯಾನ್ಸ್ ಉದ್ದಟತನವನ್ನ ಮೆರೆದಿರೋದು. ಬಳ್ಳಾರಿಯ ಆರಾಧ್ಯ ದೈವ ಅಂತಂದ್ರೆ ಕನಕದುರ್ಗಮ್ಮ. ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕಿದ್ದಾರೆ ಅಭಿಮಾನಿಗಳು. ದರ್ಶನ್ ಬಿಡುಗಡೆಗಾಗಿ ಫ್ಯಾನ್ಸ್ ಪೂಜೆಗೆ ಅಂತ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಈ ರೀತಿ ತಮ್ಮ ಬಾಸ್ ಅನ್ನ ಮೆಚ್ಚಿಸೋದಕ್ಕೆ ಹೋಗಿ ಈ ರೀತಿ ಉದ್ದಟತನವನ್ನ ಮೆರೆದಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಯಾವ ರೀತಿ ಇದೆ ಅಂತ. ದೇವಿಯ ತಲೆಯ ಮೇಲೆ ಕಾಲಿಟ್ಟು ಕ್ರೇನ್ ಅನ್ನ ಬಳಸಬಹುದಿತ್ತು ಅಥವಾ ಬೇರೆ ಸಾಧನಗಳನ್ನ ಬಳಸುವ ಮೂಲಕ ಅವ್ರಿಗೆ ಅಷ್ಟೊಂದು ಅಭಿಮಾನ ಇದ್ರೆ ಆ ರೀತಿ ಹಾರ ಹಾಕ್ಬೋದಿತ್ತು. ಆದ್ರೆ ಈ ರೀತಿ ಹುಚ್ಚಾಟ ಮೆರೆದಿರೋದು ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವರು ಮತ್ತೆ ಬಳ್ಳಾರಿಯವರು ಕನಕದುರ್ಗಮ್ಮ ಶಕ್ತಿಯ ಬಗ್ಗೆ ವೈಶಿಷ್ಟ್ಯತೆ ಬಗ್ಗೆ ಹೇಳಬೇಕಾದಂಥವ್ರು. ಇವರೇ ಈ ರೀತಿಯ ಉದ್ದಟತನವನ್ನ ಮೆರೆದಿರೋದು ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ನಿನ್ನೆ ಬಳ್ಳಾರಿಗೆ ಬರ್ತಾ ಇದ್ದಂಗೆ ದರ್ಶನ್, ಅಲ್ಲಿ ಕೆಲವು ದರ್ಶನ್ ಅಭಿಮಾನಿಗಳು ಹೇಳ್ತಾ ಇದ್ರು, ಬಳ್ಳಾರಿಗೆ ಬಂದಿದ್ದಾರೆ, ನಾವು 201 ಕಾಯಿ ಹೊಡಿತೀವಿ, ದೊಡ್ಡ ಹಾರ ಹಾಕ್ತೀವಿ, ವಿಶೇಷ ಪೂಜೆ ಮಾಡಿಸ್ತೀವಿ ಕನಕದುರ್ಗಮ್ಮನಿಗೆ. ಮಾಡಿಸ್ರಪ್ಪ, ಆದರೆ ಅದಕ್ಕೊಂದು ರೀತಿ ರಿವಾಜ್ ಅಂತಿದೆ, ನೀತಿ ನಿಯಮ ಅಂತಿದೆ. ಅದನ್ನು ಎಲ್ಲೇ ಮೀರಿ ವರ್ತಿಸಿದ್ರೆ ಇದು ಶೋಭೆಯ ಅನ್ನುವಂಥ ಪ್ರಶ್ನೆ. ನೋಡಿ, ಆ ಕನಕದುರ್ಗಮ್ಮ ದೇವಸ್ಥಾನ, ಕನಕದುರ್ಗಮ್ಮ ಮೂರ್ತಿಯ ಮೇಲೆ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕುವಂತಹ ಕೆಲಸ ಈ ನೀಚರಿಂದ ಆಗ್ತಾ ಇದೆ. ಇವ್ರಿಗೆ ಸ್ವಲ್ಪನಾದರೂ ಆ ದೇವಿಯ ಬಗ್ಗೆ ಭಕ್ತಿ ಭಯ ಬೇಡವಾ, ಗೌರವ ಬೇಡವಾ? ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ನಾವು ಗಮನಿಸ್ತಾ ಇದ್ದೀವಿ ಈ ದರ್ಶನ್ ಫ್ಯಾನ್ಸ್ ಹುಚ್ಚಾಟ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ. ತಮ್ಮ ಬಾಸ್ನ ಇವರು ಪೂಜೆ ಮಾಡಲಿ, ಅಭಿಷೇಕ ಮಾಡಲಿ, ಏನೋ ಹುಚ್ಚಾಟ ಮಾಡ್ಕೊಂಡು ಹೋಗಲಿ, ಆದರೆ ದೇವಿಗೆ ಸಿಗಬೇಕಾದಂತಹ ಭಯ ಭಕ್ತಿ, ಬಾಯಿ ಎತ್ತಿದ್ರೆ ಹೇಳ್ತಾರೆ ಬಳ್ಳಾರಿಗೆ ಬಂದಿದ್ದಾರೆ ನಮ್ಮ ಬಾಸು, ಇಲ್ಲಿನ ದೇವಿ ಕನಕದುರ್ಗಮ್ಮ ನಮ್ಮ ಬಾಸ್ನ ಕಾಪಾಡ್ತಾಳೆ ಅಂತ. ಈ ರೀತಿ ಮಾಡಿದರೆ ಯಾವ ಲೆಕ್ಕ ಇದು? ಇದು ಏನು ಸಂದೇಶವನ್ನು ಕೊಡ್ತಾರೆ ಇವರು? ಒಂದು ಕನಿಷ್ಠ ಭಕ್ತಿ ಭಯ ಬೇಡವಾ? ಇದೆಂಥ ಉದ್ದಟತನ? ಶ್ರೀಪಾದ್ ಪಾಟೀಲ್ರೆ, ದರ್ಶನ್ ಅಭಿಮಾನಿಗಳು ಇವತ್ತು ಬಳ್ಳಾರಿಯಲ್ಲಿ ಸೇರಿದ್ರು. ಬಳ್ಳಾರಿಯಲ್ಲಿ ಸೇರಿ ಇವತ್ತು ಕನಕದುರ್ಗಮ್ಮ ದೇವರಿಗೆ ಈಡುಗಾಯಿ ಹೊಡೆದ ನಂತರ ಇದು ದುರ್ಗಮ್ಮ ದೇವಿಯ ಪ್ರತಿಮೆ. ಇದು ಸುಮಾರು ಕೆಳಗಡೆಯಿಂದ ಮೇಲ್ಗಡೆವರೆಗೆ 40 ಅಡಿಯ ಉದ್ದದ ಪ್ರತಿಮೆ. ಇದು ಈ ದೇವರಿಗೆ ಭಯಭಕ್ತಿಯಿಂದ ಪೂಜೆ ಪುನಸ್ಕಾರ ಮಾಡ್ತಾರೆ. ಇನ್ನು ಹೂವಿನ ಹಾರವನ್ನು ಹಾಕಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಿ ದೇವಿಗೆ ಹಾಕ್ತಾ ಇರುವಂಥ ಹೂವಿನ ಹಾರ. ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ, ಪ್ರಸಾದವನ್ನು ತಂದಿದ್ದಾರೆ. ಮಂಜುನಾಥ್ ಅವರ ಹೂವಿನ ಹಾರ ಹಾಕುವಾಗ ದೇವರ ಮೈಮೇಲೆಲ್ಲ ಹತ್ತಿದ್ದು ಅದು ಅಪಚಾರ ಆಗಲ್ವಾ ಅಂತ? ಖಂಡಿತವಾಗಿ ಅದು ಆ ದಾರಿ ಬಿಟ್ಟರೆ ಬೇರೆ ಅದು ಉದ್ದೇಶ ಇಲ್ಲ. ಪ್ರತಿಯೊಂದು ನಮ್ಮ ಬಳ್ಳಾರಿ ಸಿಡಿ ಬಂಡೆ ಆದಾಗೂ ಇದೇ ರೀತಿಯಾಗಿ ಹಾಕೋಂಥ ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಹಾಕೋದು. ಅದಕ್ಕೆ ಲ್ಯಾಡ್ರ್ ಇದನ್ನೇ, ಲ್ಯಾಡ್ರ್ ಇದ್ರೂ ಆ ವ್ಯವಸ್ಥೆ ಸರಿ ಹೋಗಲ್ಲ. ಯೂಶುವಲ್ ಆಗಿ ಮಂಜುನಾಥ್ ಅವರೇ, ದೇವರಿಗೆ ಹಿಂದೆಯೂ ಕೂಡ ಹಾರ ಹಾಕಿದ್ರು ನಾನು ನೋಡಿದೆ. ಆಗಲೂ ಕೂಡ ಲ್ಯಾಡ್ರು ಆನಂತರ ದೇವಿ ಮೇಲೆ ಹತ್ತಿನೇ ಹಾಗೆ ಹಾರ ಹಾಕ್ತಾರ? ಅದೊಂದು ಪ್ರೊಸೀಜರ್ ಹಿಂಗೆ ಇದೆಯಾ? ಹೌದು ಸರ್, ಇದೇ ರೀತಿ ಪ್ರೊಸೀಜರ್. ಒಂದೇ ನಿಮಿಷ, ಇದೇ ನಾವು ತಿರುಮಲ ದೇವಸ್ಥಾನಕ್ಕೆ ಹೋದಾಗ ಕೂಡ ಬೆಟ್ಟನೇ ದೇವಸ್ಥಾನದ ಆಕಾರ, ಅದ್ರ ಮೇಲೆ ಹತ್ತಿನೇ ನಾವು ದೇವ್ರ ದರ್ಶನ ಮಾಡಿದ್ವಿ. ಅದೇ ರೀತಿಯಾಗಿ ಇಲ್ಲಿ ಆದ್ರೂ ದೇವರ ಮೇಲೆ ತುಳಿದ ಮನುಷ್ಯದಿಂದ ಮತ್ತು ಹುನರ್ ಹಾಕೋಂಥದ್ದು ಪದ್ಧತಿ. ನಮ್ಮ ಉದ್ದೇಶ ಏನಾಗಿತ್ತು ಸರ್? ಸರ್, ಈಗ ನೀವು ನೋಡಿದ ಹಾಗೆ ಬೆಳಗ್ಗೆಯಿಂದ ನಾವು ಹೋಗಿದೆ, ಕುಂಕುಮಾರ್ಚನೆ ಮಾಡಿಸ್ಕೊಂಡು ಬಂದಿದ್ವಿ ದರ್ಶನ್ ಸರ್ ಹೆಸರು ಮೇಲೆ. ಇದನ್ನು ಒಂದು ಜೈಲು ಆವರಣದಲ್ಲಿ ತಗೊಂಡೋಗುವಂಥ ಪ್ರಯತ್ನವೂ ಇದೆ, ಒಳಗಡೆ ಬಿಡೋಕ್ಕಂತ ಸಾಧ್ಯ ಇಲ್ಲ. ಅವ್ರ ಹೆಸರು ಮೇಲೆ ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೆ ಕುಂಕುಮಾರ್ಚನೆ ದೇವಿಗೆ, ಕನಕದುರ್ಗಮ್ಮ ದೇವಿಗೆ ದರ್ಶನ್ ಸರ್ ನೋಡಿದೆ. ನೀವು ಬೆಳಿಗ್ಗೆ ಕನಕದುರ್ಗಮ್ಮ ದೇವಸ್ಥಾನದ ಮುಖ್ಯ ಅರ್ಚಕರಾಗಿರುವಂತಹ ರಾಜಶೇಖರ್ ಅವರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಜಶೇಖರ್ ಅವರು ನಮಸ್ಕಾರ. ನಮಸ್ಕಾರ ಸರ್, ಹೇಳಿ. ತಮ್ಗೆ ಏನ್ ಅನ್ಸುತ್ತೆ ಸರ್, ಈ ರೀತಿ ಈ ಫ್ಯಾನ್ಸ್ ಎಲ್ಲ ದೇವಿ ಮೇಲೆ ಹತ್ತಿ ಹಾರ ಹಾಕಿದ್ದು ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ನೋವು ಅನ್ಸುತ್ತೆ ಸರ್. ಯಾಕಂದ್ರೆ ಆಲ್ರೆಡಿ ನಾವೊಂದು ಲ್ಯಾಡರ್ ಮಾಡ್ಸಿದೀವಿ ಸರ್, ಆ ತರ ಹೂವಿನಾರ ಹಾಕೋದಕ್ಕೆ. ಆದ್ರೆ ಅವರು ಹೂವಿನಾರ ಹಾಕೋರು ಒಳಗಡೆ, ದೇವಸ್ಥಾನದ ಒಳಗಡೆ ಬಂದು ಕೌಂಟರ್ ಹತ್ರ ಈ ತರ ಹೂವಿನಾರ ತಂದಿದೀವಿ ಅಂತ ಹೇಳಿದ್ರೆ ಅಲ್ಲಿಂದ ಲ್ಯಾಡರ್ ನಾವು ಅಲ್ಲಿ ಕಳಿಸ್ತೀವಿ. ಯಾಕೆ ಅಳ್ತಾ ಇದ್ದೀರಿ ರಾಜಶೇಖರ್ ಅವರೇ? ಸರ್, ಯಾಕೆ ಅಳ್ತಾ ಇದ್ದೀರಿ ನೀವು? ಇಲ್ಲ ಸರ್, ಸ್ವಲ್ಪ ಫೀವರ್ ಕೋಲ್ಡ್ ಇದೆ. ಅದು ಮಾತಾಡೋಕೆ ವೈಬ್ರೇಷನ್ ಇದೆ ಸ್ವಲ್ಪದ್ದು. ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಆ ಲ್ಯಾಡರ್ ಕೊಡ್ಬೇಕಾಗಿತ್ತಲ್ವಾ ನೀವು ಮಾಲೆ ಹಾಕುವಾಗ?
ಅಲ್ಲ ಅವ್ರು ನಮ್ಮ ಹತ್ರ ಬಂದು ಹೇಳೇ ಇಲ್ಲ, ಒಳಗಡೆ ಹೇಳ್ಬೇಕು, ಅವ್ರು ಟಿಕೆಟ್ ಕೌಂಟರ್ ಹತ್ರ ಬಂದು ಹೇಳ್ಬೇಕು ಈ ತರ ಹೂವಿನ ಹಾರ ತಂದಿದ್ದೀವಿ ಅಂತ. ಹಾ ಬಟ್ ಅವರು ಅತ್ಯುತ್ಸಾಹದಿಂದ ಅವರೇ ಏರಿ ಅವರೇ ಹಾಕಿ ಅದು ಮನ್ಸಿಗೆ ನೋವು ಅನ್ಸುತ್ತೆ. ಮತ್ತೆ ಆ ಗುಂಪಲ್ಲಿ ನಾವೇನಾದ್ರೂ ಮಾತಾಡಕ್ ಹೋದ್ರೆ ಇದಾಗಲ್ಲ ಅಲ್ಲಿ. ಅವರು ಒಳಗಡೆ ಫೋಟೋ ಕೂಡ ತಗೊಂಡ್ ಬರೋದಕ್ಕೆ ಇದು ಮಾಡಿದ್ರು, ಫೋರ್ಸ್ ಮಾಡಿದ್ರು. ಆದ್ರೂ ಫೋಟೋಗಳು ಗುಡಿ ಒಳಗ್ ತರ್ಸೋಕ್ ಆಗಲ್ಲ ಅಂತ ಹೇಳಿ ನಮ್ಮ ಹೋಮ್ ಗಾರ್ಡ್ಸ್ಗೆ ಅವ್ರಿಗೆ ಹೇಳಿ ಹೊರಗಡೆನೆ ಕಳ್ಸಿದ್ದು. ಒಳಗಡೆ ಇವರೆಲ್ಲ ಬಳ್ಳಾರಿಯವರೇ ಅಲ್ವಾ ರಾಜಶೇಖರ್ ಅವರೇ? ಬಳ್ಳಾರಿ ಅವರೇ ಇರ್ಬೇಕು. ಇವ್ರಿಗೆ ಕನಕದುರ್ಗಮ್ಮ ಕ್ಷೇತ್ರದ ವೈಶಿಷ್ಟ್ಯ ಶಕ್ತಿ ಅದ್ರ ಬಗ್ಗೆ ಏನು ಅರಿವಿಲ್ವಾ ಇವ್ರಿಗೆ? ಎಲ್ಲ ಇರುತ್ತೆ ಸರ್. ಅದು ಒಂದು ಗುಂಪುಗಾರಿಕೆ ಬಂದಾಗ ಅವ್ರು ಬೇಕಂತ ಈ ತರ ಯಾರು ನಮ್ಮನ್ನ ಕಂಟ್ರೋಲ್ ಮಾಡೋಕ್ ಆಗಲ್ಲ ಅನ್ನೋ ಒಂದ್ ಇದ್ರಲ್ಲಿ ಏನಾದ್ರೂ ಮಾತಾಡಕ್ ಹೋದ್ರೆ ಒಂದೇ ಸಲ ಎಲ್ಲಾರು ಬಂದ್ಬಿಡ್ತಾರೆ. ಅಲ್ಲ, ಆ ರೀತಿ ಮೇಲ್ಗಡೆ ಹತ್ತಾಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಮೂರ್ತಿಗೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ಇವ್ರು ಜವಾಬ್ದಾರಿ ತಗೋತಿದ್ರಾ? ಟ್ರಸ್ಟ್ನವ್ರು ಏನು ಹೇಳಲ್ವಾ ಇದಕ್ಕೆ? ನೀವು ಟ್ರಸ್ಟ್ ಎಲ್ಲ ಇದೆಯಲ್ವಾ ಈ ದೇವಸ್ಥಾನಕ್ಕೆ? ಟ್ರಸ್ಟ್ ಇದೆ, ಎಂಡೋನ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ ಸರ್. ಇದು ಅವ್ರೇನು ಹೇಳಲ್ವಾ ಇಂಥವ್ರಿಗೆ ಕಡಿವಾಣ ಹಾಕೋದಿಲ್ವಾ? ಮಾಡ್ರಿ, ಭಯ ಭಕ್ತಿ ಇರ್ಲಿ, ಅಭಿಷೇಕ ಮಾಡಿಸಿ, ಇಡ್ಗಾಯಿ ಹೊಡಿರಿ, ದೊಡ್ಡ ದೊಡ್ಡ ಮಾಲೆ ಹಾಕಿ, ಯಾರು ಬೇಡ ಅನ್ನಲ್ಲ. ಆದ್ರೆ ಈ ರೀತಿ ಮಾಡೋದು ಎಷ್ಟು ಸರಿ? ಇಲ್ಲ, ಅದು ವಿಡಿಯೋಸ್ ಇದ್ರೆ ಅದನ್ನ ತೆಗೆಸ್ಕೊಂಡು ಮೊದಲು ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ಗೆ ಹೇಳಿ ಅದ್ರ ಬಗ್ಗೆ ಇದು ಮಾಡ್ಕೊಂಡು ಯಾರ್ಯಾರು ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಹೇಳ್ತೀವಿ ಅಸಿಸ್ಟೆಂಟ್ ಕಮಿಷನರ್ಗೆ. ಏನಾದ್ರು ಕಂಪ್ಲೇಂಟ್ ಏನಾದ್ರು ಕೊಡ್ತಾ ಇದ್ದೀರಾ? ಇಲ್ಲ ಸರ್, ಇವಾಗ್ಲೇ ನೀವು ಹೇಳಿದ್ರು, ಸ್ವಲ್ಪ ಹೊತ್ತು ಮುಂಚೆ ನಿಮ್ ಇವರು ಮಾತಾಡಿದ್ರು. ಅದು CCTV ಫುಟೇಜ್ ಏನಿದೆ ಅದನ್ನ ನೋಡ್ತೀವಿ, ಯಾರು ಏನೇರು ಇದ್ದಾರೆ ಏನೋ ಅಂತ ನೋಡ್ಕೊಂಡು ಅದ್ರ ಬಗ್ಗೆ ಒಂದು ಇದನ್ನ ಕಳಿಸ್ತೀವಿ ಅಸಿಸ್ಟೆಂಟ್ ಕಮಿಷನರ್ಗೆ, ದೇವಸ್ಥಾನದ ಮುಜರಾಯಿ ಇಲಾಖೆ ಸಹಾಯಕ ಆಯುಕ್ತರಿಗೆ. ಈ ರೀತಿ ರಾಜಶೇಖರ್ ಅವ್ರು ಈ ರೀತಿ ಉದ್ದಟತನ ಆಗಿರೋದು ಇದೆ ಫಸ್ಟ್ ಅನ್ಸುತ್ತಾ? ಅಲ್ಲಿ ಯಾರು ಈ ರೀತಿ ದೇವಿ ಮೇಲೆ ಕಾಲಿಟ್ಟು ಹಾರ ಹಾಕಿರ್ಲಿಕ್ಕಿಲ್ಲ. ಇಷ್ಟಕ್ ಮುಂಚೆ ಯಾರು ಈ ತರ ಮಾಡಿಲ್ಲ ಸರ್. ಅಂದ್ರೆ ಒಬ್ಬ ಸಿನಿ ಆತ್ರಕ್ಕೋಸ್ಕರ ಆಗ್ಲಿ ಅಥವಾ ಯಾವ್ದೇ ರಾಜಕೀಯ ನಾಯಕರ ವಿಷಯದಲ್ಲಾಗ್ಲಿ ಯಾರು ಈ ತರ ಮಾಡಿಲ್ಲ. ಅಂದ್ರೆ ಭಕ್ತರು ಇಷ್ಟಕ್ ಮುಂಚೆ ಬರ್ತಾ ಇದ್ರು, ಅವ್ರದ್ದು ಇದೇ ಆಗ್ತಾ ಇರ್ಬೇಕಾದಾಗ ನಮಗ್ ನೋವನ್ಸಿ ಅದು ಕೆಲವೊಂದು ಪೇಪರ್ಗಳ ಕೂಡ ಬಂದ ಮೇಲೆ DC ಅವ್ರ ಅದ್ರ ಬಗ್ಗೆ ಒಂದು ಪ್ರತ್ಯೇಕ ಗಮನ ಕೊಟ್ಟು ಅದು ಇದು ಮಾಡಿಸ್ಬೇಕು ಅಂತಂದಾಗ ಒಂದು ಲ್ಯಾಡರ್ ಮಾಡಿಸಿದೀವಿ ಸರ್. ಅದು ಲ್ಯಾಡರ್ ಮಾಡಿಸೋದು ಯಾವಾಗ್ಲೂ ಗುಡಿ ಮುಂದೆನೆ ಇರುತ್ತೆ. ನಮ್ ಫ್ರಂಟ್ ಗೋಪುರ ಏನಿದೆ ಅಲ್ಲ, ಗೋಪುರದ ಮುಂದೆನೆ ಇರುತ್ತೆ. ಹೂವಿನ ಹಾರ ಹಾಕ್ಬೇಕು ಅನ್ನೋರು ಟಿಕೆಟ್ ಕೌಂಟರ್ ಹತ್ರ ಬಂದು ಹೇಳಿದ್ರೆ ಆ ಲ್ಯಾಡರ್ ನಮ್ಮ ಹೋಮ್ ಗಾರ್ಡ್ಸ್ ತಗೊಂಡೋಗಿ ಅದನ್ನ ಇದು ಮಾಡಿ ಅವ್ರು ಗಾರ್ಲ್ಯಾಂಡಿಂಗ್ ಮಾಡೋದು ಒಂದು ಪದ್ಧತಿ ಇರುತ್ತೆ. ಇದು ಅತಿರೇಕದ ಅಭಿಮಾನ, ಹುಚ್ಚಾಟ. ಅಲ್ಲಿ ಅವರ ಅಭಿಮಾನಿಗಳು ಅವರು ಬಾಸ್ನ ಒಲಿಸ್ಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡೋದು. ಈಗ ಈ ರೀತಿ ಅಪಮಾನ ಮಾಡಿರುವಂತಹದ್ದನ್ನ ನಾವು ಗಮನಿಸ್ತಾ ಇದೀವಿ ನೋಡಿ. ಆ ದೇವಿಯ ತಲೆ ಮೇಲೆ ಕಾಲಿಟ್ಟು ಹಾರ ಹಾಕುವಂಥದ್ದು ಇವರು, ಇದರ ಅವಶ್ಯಕತೆ ಇತ್ತ? ಒಬ್ಬ ಕೊಲೆ ಆರೋಪಿಯ ವಿಚಾರವಾಗಿ ಇವರು ಈ ರೀತಿ ಅತಿರೇಕ ತೋರಿಸ್ತಾ ಇರೋದು ರಾಜಶೇಖರ್ ಅವರೇ, ಏನ್ ಅನ್ಸುತ್ತೆ ನಿಮ್ಗೆ? ನಮಗ್ ಕೂಡ ಬಹಳ ನೋವು ಅನಿಸ್ತದೆ ಸರ್. ಯಾಕಂದ್ರೆ ಇದು ನಾವು ಊಹಿಸಿಲ್ಲ ಕೂಡ. ಆಕ್ಚುಲಿ ಅವ್ರು ಬರೋದ್ರ ಬಗ್ಗೆ ನಮಗೆ ಮುನ್ಸೂಚನೆ ಇಲ್ಲ. ಅಟ್ಲೀಸ್ಟ್ ಮುನ್ಸೂಚನೆ ಇದ್ರೆಗೇನ ಏನಾದ್ರೂ ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವು. ಅದರಲ್ಲಿ ಬೇರೆ ಇವತ್ತು ಶುಕ್ರವಾರ, ಶ್ರಾವಣ ಶುಕ್ರವಾರ ಲಾಸ್ಟ್ ದಿವಸ ಸಿಕ್ಕಾಪಟ್ಟೆ ಜನ ಇರ್ತಾರಲ್ಲ. ನಮ್ಮ ಹೋಮ್ ಗಾರ್ಡ್ಸ್ ಕೂಡ ಅಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಅದಕ್ಕೆ ಒಳಗಡೆ ಎಲ್ಲ ಇರ್ತಾರೆ. ಸೊ ಅವರು ಏಕಾಏಕಿ ಬಂದ್ಬಿಟ್ಟಿದ್ದಾರೆ ವಿತೌಟ್ ಇನ್ಫಾರ್ಮೇಶನ್. ಬಂದು ಅವ್ರಿಗೆ ಸಿಕ್ಕಂಗ ಅವರು ಇದು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನೊಂದ್ಸಲ ಈ ತರ ಆಗ್ಲಿಲ್ಲಿದ್ದಂಗೆ ನಾವ್ ಏನೇನ್ ಇಡ್ಬೇಕೋ ಅದಕ್ಕ ಪದ್ಧತಿಗಳು ತಗೊಂತೀವಿ ಸರ್ ನಾವು. ಸರ್, ಈಗ ಮುಂದೆ ಇನ್ನೊಬ್ಬ ಯಾವನೋ ಬರ್ತಾನೆ, ಯಾವನೋ ನಮ್ಮ ಬಾಸು ಅಂತ ಹೇಳಿ ಮತ್ತೆ ಈ ರೀತಿ ಉಡಾಫೆ ಮಾಡ್ಬೋದು. ಅದಕ್ಕೆ ನೀವು ಟ್ರಸ್ಟ್ನವರಾಗಿ ಇದು ಕಡಿವಾಣ ಹಾಕ್ಬೇಕು. ಕ್ರಮ ವಹಿಸ್ತೀವಿ ಸರ್, ಕ್ರಮ ವಹಿಸ್ತೀವಿ. ಇದು ಆಗಿದೆ ಅಲ್ಲ, ಯಾವತ್ತೂ ಆಗಿಲ್ಲ, ಇದು ಫಸ್ಟ್ ಟೈಮ್ ಆಗೋದು ಈ ತರ. ನಮಗೆ ಇಷ್ಟಕ್ ಮುಂಚೆ ಯಾವಾಗಾದ್ರು ಆಗಿದ್ರಿಗೇನ ಅದ್ರ ಬಗ್ಗೆ ಗಮನ ತಗೊಳ್ತಾ ಇದ್ವಿ. ಬಟ್ ಯಾರು ಈ ತರ ಮಾಡಿಲ್ಲ, ಇದು ಫಸ್ಟ್ ಟೈಮ್ ಆಗಿರೋದು. ಅದ್ರಲ್ಲಿಂದ ನೆಕ್ಸ್ಟ್ ಈ ತರ ಆಗ್ಲಿಲ್ಲಿದ್ದಂಗೆ ನಾವು ಏನ್ ಕ್ರಮ ತಗೋಬೇಕು ತಗೊಂಡು ಎಚ್ಚರ ವಹಿಸ್ತೀವಿ ಸರ್ ನಾವು. ಓಕೆ, ರಾಜಶೇಖರ್ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ.